ನಮಸ್ಕಾರ ಕಣ ಸ್ವಾಮಿ ಎಲ್ರಿಗೂ. ನೋಡಿ ಸ್ವಾಮಿ, ಇವತ್ತು ನಾನು ಒಬ್ಬ ವಿಶೇಷವಾದ ವ್ಯಕ್ತಿ ಜೊತೆಗೆ ಅವನೇ ನಮ್ಮ ಅತ್ತೆ ಮನೆಗೆ ರಾಮನಗರಕ್ಕೆ ಬಂದಿದೆ. ಅಲ್ಲಿ ಇವು ರೈಲ್ವೆ ಟ್ರ್ಯಾಕು ಅಣ್ಣ, ನಿಮ್ಮ ಹೆಸರಣ್ಣ? ರಮೇಶ್ ಅಂತ. ರೈಲ್ವೆ ಇಲಾಖೆಯಲ್ಲಿ ತುಂಬ ಹುದ್ದೆಗಳವ. ಅದಲ್ಲ ಅಣ್ಣ, ನಿಮ್ಮ ಉದ್ದೇಶ ಏನಂತಣ್ಣ? ನಮ್ಮದು ಕೀಮನ್ ಹುದ್ದೆ. ಲೈನ್ ಚೆಕ್ ಮಾಡೋದು ನಮ್ಮದು ಡ್ಯೂಟಿ. ಅಣ್ಣ, ನಿಮ್ಮ ದಿನ ಒಂದು ಎಷ್ಟು ಕಿಲೋಮೀಟ್ರ್ ನಡ್ಕೋದ್ರಣ್ಣ ಈ ತರಕ? ಒಟ್ಟು 6:30, ಈ ಕಡೆಯಿಂದ 6:30, ಆ ಕಡೆಯಿಂದ 6:30, ಒಟ್ಟು 13 ಕಿಲೋಮೀಟ್ರ್ ನಡೆದ್ರಣ್ಣ. ನೋಡಿ ಸ್ವಾಮಿ, ಒಂದು ಸುತ್ತಗ ಆಮೇಲೆ ಇದಣ್ಣ, ಇದು ಒಟ್ಟು 23 kg 25 kg ಬಂದೆ. ಇದು ಒಂದು ಸುತ್ತಗೆ ನೋಡಿ ಸ್ವಾಮಿ, ಕೈಗಳ ಅದನ್ನ ಸರಿ ಮಾಡೋಕ್ಕೆ ಅಂತ ನನಗೆ ಸತ್ಯವರು ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಕಡೆ ಚಾಮರಾಜನಗರ ಸೈಡ್ಲಿ, ಹಳ್ಳಿಗಳ ಸೈಡ್ಲಿ, ನಮ್ಮ ಮೈಸೂರು ಬೆಟ್ಟ ಸೈಡ್ಲಿ, ಕೊಳ್ಳೇಗಾಲ ಸೈಡ್ಲಿ ರೈಲ್ ಹೋಗಲ್ಲ. ಅದಕ್ಕೆ ನಮ್ಗೊಂದು ಕೂತವಲ್ಲ ಅಣ್ಣ. ಒಂದು ಸುತ್ತಗ ಎಷ್ಟು kg ಬಂದ ಸುತ್ತಗೆ? ಅದು ಒಂದು ಬರುತ್ತೆ, ಒಂದು 3-3.5. ಒಂದು 4-5 kg ಸುತ್ತಗ. ಆಮೇಲೆ ಏನೋ ಇದೇನು ಸ್ಪ್ಯಾನರನು. ಇದು ಒಟ್ಟು ಎಷ್ಟು kg ತೂಕ ಒತ್ಕೋದ್ರೆ ನಾನು ದಿನಕ್ಕೆ ನೀವು? 18ರಿಂದ 20 kg ಒತ್ಕದಮ್ಮ. ರೈಲ್ವೆ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ಬೇಕಾರೆ 17 ಕಿಲೋಮೀಟ್ರ್ ನಡ್ಬೇಕಂತ. ಒಂದು 20 kg ಬ್ಯಾಗ ಒತ್ಕದಮ್ಮ. ರೈಲ್ವೆ ಟ್ರ್ಯಾಕ್ ಮೇಲೆ ಅಣ್ಣ ನಡ್ಕೋಯ್ತವ್ರೆ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ನಮ್ಮ ಅತ್ತೆ ಮನೆ ಇರೋದು. ಅದು ನಂಗೆ ಭಾಳ ಖುಷಿ ಆಯಿತು. ಆ ವಯಸ್ಸಿಗೆ ಅಣ್ಣವರು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಅಂತಾರೆ. ಅಣ್ಣ, ನಿಮ್ಗೆ ಸುಮಾರು ಎಷ್ಟು ವರ್ಷ ಆಗಿದ್ದೀವಿ ನಿಮ್ಗೆ? 45 ವರ್ಷನ. ಡಿಪಾರ್ಟ್ಮೆಂಟ್ ಸೇರಿ ಎಷ್ಟು ವರ್ಷ ಆಯ್ತಣ್ಣ? 24 ವರ್ಷನ. ಅಣ್ಣ, ನಿಮಗೂ ಇಂಜಲು ಆರೋಗ್ಯ ಬಗ್ಗೆ ಕೊಡಲೇಣ್ಣ. ನಿಮ್ಮ ಸ್ಯಾಲ್ರಿ ಎಷ್ಟು ಅಂತ ಕೇಳೋ, ನಿಮ್ಮ ಪಡ ಕಷ್ಟಕ್ಕೆ ನಿಮ್ಗೆ ಎಷ್ಟು ಕೊಟ್ಟರು ಕಡಿಮೆನೇ. ಒಬ್ಬರೇ ಕಾಡು ಮಧ್ಯೆ ಇದ್ರು ಅಲ್ಲೂ ನಡ್ಕೋಬೇಕಣ್ಣ ಈ ತರಕ? ಪ್ರತಿಯೊಂದು ಕಾಡು ಸ್ಮಶಾನ ಯಾವುದು ಲೆಕ್ಕ ಇಲ್ಲ. ಹೌದಣ್ಣ? ಗುಹೆನೋ ಕಾಡು ಏನೋ ನಾಡು ಹೋಗ್ಬೇಕು ಬರ್ಬೇಕಷ್ಟೆ. ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ, ಒಂದು ರೈಲು ಅಂದ್ರೆ 1000 ಜನ ಪ್ರಯಾಣ ಮಾಡ್ತಿರ್ತಾರೆ. ಅವ್ರು ಪ್ರಾಣ ರಕ್ಷಣೆ ಮಾಡಕ್ಕಂತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು. 17 ಕಿಲೋಮೀಟ್ರ್ 20 ಕಿಲೋಮೀಟ್ರು ಏನಾದ್ರು ಆ ಟ್ರ್ಯಾಕ್ ಏನಾದ್ರು ಹೊಟ್ಟೋಗಿದ್ರೆ ಅದ್ರ ಸರಿ ಮಾಡೋಂಥ ಕೆಲಸ ಮಾಡ್ತಾರೆ. ಸಮಯ ಲೈನ್ ಚೆಕ್ ಮಾಡಬೇಕು. ನಿಮ್ಮ ಹತ್ರ ಮಸ್ತಾರಲ್ಲಣ್ಣ. ಹಾಗಾಗಿ ಯಾರು ರೈಲ್ವೆ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ತಾರೆ ಅವ್ರೆಲ್ಲರೂ ಒಳ್ಳೇದಲ್ಲಿಕ್ಕೆ ಸ್ವಾಮಿ. ನಾನು ಒಂದು ಕುತೂಹಲ, ಯಾಕಂದ್ರೆ ನಮ್ಮ ಭಾಗದಲ್ಲಿ ಇಲ್ವಲ್ಲಪ್ಪ. ನಮ್ಮ ಕೊಳ್ಳೇಗಾಲ ಭಾಗದಲ್ಲಿ, ಗುಂಡ್ಲುಪೇಟೆ, ಅನೂರು ಭಾಗದಲ್ಲಿ ರೈಲ್ ಇಲ್ವಲ್ಲ. ಅದು ಕುತೂಹಲಕ್ಕೋಸ್ಕರ ಕೇಳಿ ಅಣ್ಣ ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತರು. ತುಂಬ ಥ್ಯಾಂಕ್ಸ್ ಅಣ್ಣ. ಈಗ ನಾ ಇರ್ತಕ್ಕಂಥ ಸ್ಥಳ ರಾಮನಗರ, ಬಾಲ್ಗೇರಿ, ಅರ್ಕಾವತಿ ನದಿ ಹತ್ರ ಇದ್ದಾವೆ. ಹಿಂದ್ಗಡೆ ರೈಲ್ ಬರ್ತದ ಅಣ್ಣ. ಹೋಗಿ ಬನ್ನಿ, ಒಳ್ಳೇದಲ್ಲಿ. ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ. ನೋಡಿದ್ರೆ ಸ್ವಾಮಿ, ಎಷ್ಟು ಚೆನ್ನಾಗದ ನೋಡಿ ಸ್ವಾಮಿ ರೈಲು. ಇದು ಬಂದ್ರೆ ಎಷ್ಟೋ ಜನಕ್ಕೆ ಅನುಕೂಲ ಆಯ್ತಕ್ಕ ಸ್ವಾಮಿ, ನಿಜಲೂ.